ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಖಂಡಿಸಿ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿ ಒಂದು ಶಾಸಕರ ವಿರುದ್ಧ ಪ್ರತಿಭಟನಾ ರ್ಯಾಲಿ ಮತ್ತೆ ಜನಾಕ್ರೋಶ ಯಾತ್ರೆಯಲ್ಲಿ ಕೂಡ ಆರ್ ಅಶೋಕ್ ಅವರು ಭಾಗವಹಿಸಿರುವಂತದ್ದು. ಮಡಿಕೇರಿಯಲ್ಲಿ ನಡೆದಂತಹ ಜನಾಕ್ರೋಶದಲ್ಲಿ ಸಾವಿರಾರು ಕಾರ್ಯಕರ್ತರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಕ್ರೋಶದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಆರ್ ಅಶೋಕ್ ಅವರಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪಾದಯಾತ್ರೆ ಕೂಡ ಇಂದು ಆರಂಭವಾಗಿರುವಂತದ್ದು ಕೂಡ ಮುಕ್ತಾಯವಾಗಿರುವಂತದ್ದು. ಏನಕ್ಕೆ ಸರ್ ಈ ಆಕ್ರೋಶದ ಯಾತ್ರೆ, ಯಾಕೆ ಸರ್? ಈ ಬೆಲೆ ಏರಿಕೆ ವಿರುದ್ಧವಾದಂತಹ ಒಂದು ಜನಾಕ್ರೋಶ ಯಾತ್ರೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ. ಆದರೆ ಕೊಡಗಲ್ಲಿ ನಮ್ಮ ವಿನಯ್ ಸಾವೇನಾಗಿದೆ, ಆ ಸಾವಿಗೆ ನ್ಯಾಯ ಕೊಡಬೇಕು. ಈ ಸಾವಿನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳು ರಾಜಾರೋಷವಾಗಿ ರೋಡಲ್ಲೇ ಓಡಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಆಗಿದೆ. ಪೊಲೀಸರಿಗೆ ಧೈರ್ಯನೇ ಇಲ್ಲ, ಯಾರನ್ನು ಬಂಧಿಸುವಂತ ಧೈರ್ಯನೂ ಇಲ್ಲ. ಅವರೆಲ್ಲ ಅವಾಗ ಬೇಲ್ಗೆ ಹಾಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಪೊಲೀಸರು ಅವ್ರ ಕಡೆ ತಿರುಗುನೂ ನೋಡ್ತಾ ಇಲ್ಲ. ಇದು ಒಂದು ರೀತಿ ಗೂಂಡಾ ರಾಜ್ಯ ಆಗ್ತಾ ಇದೆ. ಗೃಹ ಸಚಿವರಂತೂ ಕೇರನೇ ಮಾಡಲ್ಲ. ಅಲ್ಲೊಂದು ಯಾರೋ ಬೆಂಗಳೂರಲ್ಲಿ ಅಮಾಯಕ ಹೆಣ್ಣು ಮಗಳನ್ನ ಹಿಡ್ಕೊಂಡು ತಬ್ಕೊಂಡು ಅವಳಿಗೆ ಮುತ್ತು ಕೊಟ್ಟು ಎಲ್ಲ ಮಾಡಿದ್ರು. ಇದು ಕಾಮನ್ನು ಅಂತಾರೆ. ಅವ್ರಿಗೆ ಕೊಲೆನೂ ಕಾಮನ್ನು, ಭಯೋತ್ಪಾದನೆನೂ ಕಾಮನ್ನು, ರೇಪು ಕಾಮನ್ನು. ಈ ರೀತಿ ಸರ್ಕಾರ ಕರ್ನಾಟಕದಲ್ಲಿ. ಅದರಿಂದ ಇದು ಒಂದು ರೀತಿ ಸತ್ತೋಗಿರೋ ಸರ್ಕಾರ. ಏನು ಇದಕ್ಕೆ ಬೆಲೆನೇ ಇಲ್ಲ. ಜನಗಳ ಪ್ರಾಣಕ್ಕೆ ಬೆಲೆನೇ ಕೊಡದೇ ಇರುವಂತ ದುರುಳ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಸರ್, ಇವತ್ತು ವಿನಯ್ ಅವರ ಸಾವಿನ ಪ್ರಕರಣಕ್ಕೆ ಪ್ರತಿಭಟನೆ ನಡೀತಾ ಇದೆ ಸರ್. ಆದ್ರೆ ಅವರ ಕುಟುಂಬಸ್ಥರು ಕೂಡ ಇಲ್ಲಿಗೆ ಯಾರು ಕೂಡ ಬಂದಿಲ್ಲ. ನೆನ್ನೆ ಒಂದು ದೂರ ನೀಡಿದ್ದಾರೆ. ಇದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿದ್ದು ಭಾಗವಹಿಸಿಲ್ಲ ಸರ್ ಅವರು. ಇಲ್ಲ, ನಾವು ಇದು ಬೆಲೆ ಏರಿಕೆ ವಿರುದ್ಧವಾದಂತ ಪ್ರತಿಭಟನೆ, ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀರಿ. ನಾವು ಯಾರಿಗೂ ಬೇರೆ ಕರೆದಿಲ್ಲ. ಬಿಜೆಪಿ ಕಾರ್ಯಕರ್ತರು ಮಾತ್ರ ಕರೆದಿರೋದು. ಸರ್, ಜನಾಕ್ರೋಶ ಏನು ಯಾತ್ರೆ ನಡೀತಾ ಇದೆ, ಬೆಲೆ ಏರಿಕೆಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡಿದೆ. ಗ್ಯಾಸ್ ಅಲ್ಲೂ ಕೂಡ 50 ರೂಪಾಯಿನ ಬೆಲೆ ಏರಿಕೆಯನ್ನು ಮಾಡಿದೆ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಈಗ ಜನಗಳು ಕೂಡ ಅವರು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಯಾರು ಕೂಡ ಅವರು ಬೆಲೆ ಏರಿಕೆಯನ್ನು ಕೂಡ ಕಡಿಮೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಹೇಗೆ ಸರ್? ನೋಡಿ, ಮೋದಿಯವರು ಹಿಂದೆ ಕಳೆದ ಒಂದು ವರ್ಷದ ಹಿಂದೆ ಅದನ್ನ ಕಡಿಮೆ ಮಾಡಿದ್ರು. ಗ್ಯಾಸ್ ದರವನ್ನ ಕಡಿಮೆ ಮಾಡಿದ್ರು. 500 ರೂಪಾಯಿಗೂ ಹೆಚ್ಚು ಕಡಿಮೆ ಮಾಡಿದ್ರು. ಈಗ 50 ರೂಪಾಯಿ ಏರಿಸಿದ್ದಾರೆ. ಅಂದ್ರೆ 500 ರೂಪಾಯಿ ಕಡಿಮೆ ಮಾಡಿದ್ರು, 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ. ಪೆಟ್ರೋಲ್ ಏರಿಕೆ ಮಾಡಿಲ್ಲ. ನೀವು ಹೋಗಿ ಒಂದು ವಾರದಲ್ಲಿ ಏನು ಹಿಂದೆ ಇತ್ತೋ ಅದೇ ದರ ಇದೆ. ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿ ಹಂಗಲ್ಲ, ಏನ್ ಬಿಟ್ಟಿದ್ದಾರೆ ಅಂತ. ಅವ್ರು ಗ್ಯಾಸ್ ಏರಿಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಬಿಟ್ಟಿದ್ದೀರಾ? ಪೆಟ್ರೋಲ್ ಬಿಟ್ಟಿದ್ದೀರಾ, ಡೀಸೆಲ್ ಬಿಟ್ಟಿದ್ದೀರಾ, ಆಸ್ಪತ್ರೆ ಬಿಟ್ಟಿದ್ದೀರಾ, ಮತ್ತೆ ರೇಷನ್ ಬಿಟ್ಟಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಬಿಟ್ಟಿದ್ದೀರಾ, ಎಣ್ಣೆ ಬಿಟ್ಟಿದ್ದೀರಾ, ಆಲ್ಕೋಹಾಲ್ ಎಲ್ಲಾನು ಏರಿಕೆ ಮಾಡಿಬಿಟ್ಟಿದ್ದೀರಲ್ಲ. ಏನೋ ಒಂದು ಏರಿಕೆ ಮಾಡಿದ್ರೆ ಓಕೆ, ಪರವಾಗಿಲ್ಲ. ಇರೋದನ್ನೆಲ್ಲ ಏರಿಕೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ. ನಾಚಿಕೆ ಆಗಬೇಕು ನಿಮ್ ಕಾಂಗ್ರೆಸ್ ಅವರು. ಈಗ ನೀವು ರಾಜ್ಯದಲ್ಲೆಲ್ಲರೂ ಕೂಡ ಜನ ಆಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೀರಾ. ಆದ್ರೆ ಬೆಂಗಳೂರಿನಲ್ಲಿ ಕೂಡ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ನವರು ಕೂಡ ಮುತ್ತಿಗೆ ಹಾಕಿದ್ದಾರೆ ಸರ್, ಬೆಲೆ ಏರಿಕೆಯನ್ನು ಖಂಡಿಸಿ ಹೊಂದಿದ್ದು. ಅದು ನೋಡಿ, ಅವ್ರಿಗೆ ಸರ್ಕಾರ ಇದೆ, ಪೊಲೀಸರ ಬೆಂಬಲ ಇದೆ. ಆ ಬೆಂಬಲ ತಗೊಂಡು ಅವರು ಬಂದ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? ಇನ್ನು 3 ವರ್ಷ ಅಷ್ಟೇ ತಾನೆ. ಆಮೇಲೆ ಇವ್ರಿಗೆ ಕಾದಿದೆಯಲ್ಲ ಮಾರಿ ಹಬ್ಬ. ಆಮೇಲೆ ಗೊತ್ತಾಗ್ತೈತಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಏನೇನು ಕಳ್ತನ ಮಾಡಿದ್ದಾರೆ, ಏನೇನು ಲೂಟಿ ಹೊಡೆದಿದ್ದಾರೆ, ಅದೆಲ್ಲ ಬೀದಿಗೆ ಬಂದೇ ಬರ್ತೈತಲ್ಲ. ಇಷ್ಟು ಜನದ ಕೊಲೆ ಆಗಿದೆಯಲ್ಲ, ಇದಕ್ಕೆಲ್ಲ ಅವಾಗ ನ್ಯಾಯ ಕೇಳ್ತೀರಿ, ತನಿಖೆ ಮಾಡೇ ಮಾಡ್ತೀರಿ, ಅವಾಗ ನ್ಯಾಯ ಕೊಟ್ಟೇ ಕೊಡ್ತೀರಿ. ಈ ಸಾವಿಗೆಲ್ಲ ನ್ಯಾಯ ಕೊಟ್ಟೇ ಕೊಡ್ತೀರಿ. ಇದನ್ನ ಮುಚ್ಚಾಕಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೊನೆಯದಾಗಿ ಸರ್, ಈಗ ಜನಾಕ್ರೋಶ ಯಾತ್ರೆ ನಡೀತೆ ಸರ್, ಅದ್ರಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏನು ಕರೆದಿಲ್ಲ, ಏನು ಭಾಗವಹಿಸಿಲ್ಲ ಅಂತ ಹೇಳಿ ಸರ್. ನೋಡಿ, ವಿಧಾನಸಭೆ ಒಳಗಡೆ ನಾವು ಅವರು ಒಟ್ಟಾಗಿ ಕೆಲಸ ಮಾಡಿದಿರಿ. ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು JDS ಒಟ್ಟೊಟ್ಟಿಗೆ ಮಾಡಿದಿರಿ. ಅಲ್ಲೊಂದು ಕೋಆರ್ಡಿನೇಷನ್ ಸಮಿತಿ ಮಾಡಿದಿರಿ. ಅದೇ ರೀತಿ ಹೊರಗಡೆನೂ ಒಂದು ಮಾಡಬೇಕು. ಆ ಪ್ರಸ್ತಾವನೆ ಕೂಡ ನಾನು ಕುಮಾರಸ್ವಾಮಿ ಅವರ ಹತ್ರ ಮಾತಾಡ್ತೀನಿ. ಮತ್ತೆ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಹತ್ರ ಮಾತಾಡ್ತೀನಿ. ಹೊರಗಡೆ ಹೋರಾಟ ಅವರೇ ಬೇರೆ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು 10 ಹೋರಾಟ ಮಾಡಿದ್ದಾರೆ JDS ಅವರು. ಏನು ನಮ್ಮನ್ನೇನು ಕರೆದಿಲ್ಲ ಅವರು. ಹಾಗೆ ನಾವು ಒಂದು ಹೋರಾಟ ಮಾಡಿದ್ದೀರಿ, ನಾವು ಏನು ಕರೆದಿಲ್ಲ. ಆದರೆ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ಅಭಿಪ್ರಾಯ ಬರ್ತಾ ಇರೋದ್ರಿಂದ ನಾನು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ ಒಟ್ಟಾಗಿ ಮಾಡಬೇಕು, ಬೇರೆ ಬೇರೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೀನಿ.
ಏನಿಷ್ಟು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತಹ ಆರು ಅಶೋಕ್ ಅವರ ಮಾತಾಗಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿನಯ್ ಅವರ ಸಾವಿನ ಪ್ರಕರಣ ಮತ್ತೆ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡುತ್ತಿರುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಕೂಡ ಜನರು ಭಾಗವಹಿಸಿರುವಂತದ್ದು. ಮತ್ತೆ ಕುಮಾರಸ್ವಾಮಿ ಅವರು ಏನು ಅವ್ರು ಭಾಗವಹಿಸ್ತಾ ಇಲ್ಲ, ಏನು ಜಂಟಿಯಾಗಿ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಆದರೆ ಅವರು ಕೂಡ ಮುಂದಿನ ನಡೆ ಏನೆಂಬುದನ್ನು ಕೂಡ ರಾಜ್ಯ ವರಿಷ್ಠರನ್ನ ಕೇಳಿಕೊಂಡು ಹೈಕಮಾಂಡ್ನ ಕೇಳಿಕೊಂಡು ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ಮತ್ತೆ ಮುಂದೆ ಏನಾದರೂ ಕೂಡ ಒಂದು ಜಂಟಿಯಾಗಿ ಪ್ರತಿಭಟನೆ ಮಾಡಬೇಕೆಂಬುದನ್ನು ಕೂಡ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ನಿರ್ಣಯಿಸ್ತೀವಿ ಅಂತ ಹೇಳಿ ಕೂಡ ಅಶೋಕ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.